ಹಾಯ್ ಫ್ರೆಂಡ್ಸ್, ಜಾಬ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ನಾವು ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡಲು ಎಷ್ಟು ಕಷ್ಟ ಪಡುತ್ತೇವೆಯೋ ಅದಕ್ಕಿಂತ ಹೆಚ್ಚು ನಾವು ಒಂದು ಜಾಬ್ ಅನ್ನು ಪಡೆಯಲು ಕಷ್ಟಪಡಬೇಕಾಗುತ್ತದೆ. ಹಾಗಾದರೆ ನಮಗೆ ಬೇಕಾದ ಒಂದು ಜಾಬ್ ಅನ್ನು ಹೇಗೆ ಗಿಟ್ಟಿಸಿಕೊಳ್ಳುವುದು ಅಂತೀರಾ? ಇಲ್ಲಿವೆ 5 ಅದ್ಭುತವಾದ ಟಿಪ್ಸ್ಗಳು. ನಂಬರ್ 1, ಗೆಟ್ ವೆಲ್ ಡ್ರೆಸ್ಡ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ಇಂಟರ್ವ್ಯೂಗೆ ಹೋದಾಗ ನೀವು ಹಾಕಿಕೊಂಡ ಬಟ್ಟೆಗಳೇ ಮೊದಲು ನಿಮ್ಮನ್ನು ಇಂಟರ್ವ್ಯೂ ಮಾಡುವ ವ್ಯಕ್ತಿಗಳ ಕಣ್ಣಿಗೆ ಬೀಳುವವು. ಹೀಗಾಗಿ ನೀವು ಒಳ್ಳೆಯ ಫಾರ್ಮಲ್ ಅಂದರೆ ಆಫೀಷಿಯಲ್ ಬಟ್ಟೆಗಳನ್ನೇ ಹಾಕಿಕೊಂಡು ಹೋಗಿ. ಹಾಗೆಯೇ ಉತ್ತಮ ಬಟ್ಟೆಗಳ ಜೊತೆಗೆ ನಿಮ್ಮ ಶರ್ಟ್ ನ ಪಾಕೆಟ್ ನಲ್ಲಿ ಒಂದು ಪೆನ್ ಇರಲಿ. ಶೂಗಳು ಒಳ್ಳೆಯದಾಗಿ ಪಾಲಿಶ್ ಆಗಿರಲಿ. ನಂಬರ್ 2, ಬಾಡಿ ಲ್ಯಾಂಗ್ವೇಜ್. ಹೌದು, ನೀವು ಒಂದೊಳ್ಳೆ ಇಂಟರ್ವ್ಯೂ ನೀಡಬೇಕಾದರೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ನಿಲ್ಲುವ ರೀತಿ, ನೀವು ನೋಡುವ ರೀತಿ, ನೀವು ಮಾತನಾಡುವ ರೀತಿ ಎಲ್ಲ ಒಂದು ಇಂಟರ್ವ್ಯೂ ನಲ್ಲಿ ಕೌಂಟ್ ಆಗುತ್ತೆ. ನಿಮ್ಮ ಅದ್ಭುತವಾದ ಬಾಡಿ ಲ್ಯಾಂಗ್ವೇಜ್ ನಿಂದ ನಿಮ್ಮನ್ನು ಇಂಟರ್ವ್ಯೂ ಮಾಡುವವರು ಒಂದು ಕ್ಷಣ ತಬ್ಬಿಬ್ಬಾಗುವುದು ಗ್ಯಾರಂಟಿ. ಹೀಗಾಗಿ ನೀವು ಯಾವುದೇ ಇಂಟರ್ವ್ಯೂಗೆ ಹೋಗುವ ಮೊದಲು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಕೆಲಸ ಮಾಡಬೇಕು. ನಂಬರ್ 3, ರಿಸರ್ಚ್ ಆನ್ ದ ಜಾಬ್ ಯು ಆರ್ ಅಪ್ಲೈಯಿಂಗ್ ಫಾರ್. ಹೌದು ಫ್ರೆಂಡ್ಸ್, ನೀವು ಜಾಬ್ ಅಪ್ಲೈ ಮಾಡುತ್ತಿರುವ ಕಂಪನಿಯ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಕೊಳ್ಳುವುದು ಒಳ್ಳೆಯದು. ಈ ರಿಸರ್ಚ್ ನಿಂದ ಆ ಕಂಪನಿಯ ಫಿಲಾಸಫಿ, ಐಡಿಯಾಲಜಿಗಳು ಯಾವ ರೀತಿಯಾಗಿವೆ ಅಂತ ನಿಮಗೆ ಗೊತ್ತಾಗುತ್ತದೆ. ಕಂಪನಿಯು ಹೊಂದಿರುವ ಮೌಲ್ಯಗಳು ನಿಮ್ಮ ಜೀವನ ಮೌಲ್ಯಗಳಿಗೆ ಹೊಂದುತ್ತವೆಯೋ ಅಥವಾ ಇಲ್ಲವೋ ಅಂತ ನಿಮಗೆ ಈ ರಿಸರ್ಚ್ ನಿಂದ ತಿಳಿಯುತ್ತದೆ. ನಂಬರ್ 4, ಇಂಪ್ರೆಸ್ ಇನ್ ಫಸ್ಟ್ 5 ಮಿನಿಟ್ಸ್. ಹೌದು ಫ್ರೆಂಡ್ಸ್, ನೀವು ಇಂಟರ್ವ್ಯೂ ರೂಮ್ ನಲ್ಲಿ ಕಾಲಿಟ್ಟುಕೊಂಡ ನಿಮ್ಮ ಮೊದಲ 5 ನಿಮಿಷಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ. ಹೀಗಾಗಿ ನಿಮ್ಮನ್ನು ಇಂಟರ್ವ್ಯೂ ಮಾಡುವ ವ್ಯಕ್ತಿಗಳನ್ನು ನೀವು ನಿಮ್ಮ ಪಾಸಿಟಿವಿಟಿಯಿಂದ ಆಕರ್ಷಿಸಬೇಕು. ನಿಮ್ಮ ಪ್ರತಿ ಮಾತಿನಲ್ಲಿ ವಿವಿಧ ರೀತಿಯ ತಂತ್ರಗಾರಿಕೆ ಇರಬೇಕು. ಆ ತಂತ್ರಗಾರಿಕೆಯನ್ನು ನಿಮ್ಮನ್ನು ಇಂಟರ್ವ್ಯೂ ಮಾಡುವ ವ್ಯಕ್ತಿಗಳು ಈ ವ್ಯಕ್ತಿಯಲ್ಲಿ ಏನೋ ವಿಶೇಷತೆ ಇದೆ ಅಂತ ತಿಳಿದುಕೊಳ್ಳಲು ಯತ್ನಿಸುವಂತೆ ಮಾಡಬೇಕು. ನಂಬರ್ 5, ಡೋಂಟ್ ರಿವೀಲ್ ಕಂಪ್ಲೀಟ್ಲಿ. ಹೌದು ಫ್ರೆಂಡ್ಸ್, ಇಂಟರ್ವ್ಯೂ ನೀಡೋದು ಒಂದು ಕಲೆ. ನಿಮ್ಮನ್ನು ಇಂಟರ್ವ್ಯೂ ಮಾಡುವವರು ನಿಮ್ಮ ಪೂರ್ಣ ವ್ಯಕ್ತಿತ್ವವನ್ನು ಅರಿಯಲು ತುಂಬಾ ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನೀವು ಅವರಿಗೆ ಇಂಟರ್ವ್ಯೂ ನೀಡುವಾಗ ನಿಮ್ಮ ಎಲ್ಲ ವ್ಯಕ್ತಿತ್ವವನ್ನು ಅವರಿಗೆ ತಿಳಿದುಕೊಳ್ಳಲು ಬಿಡಬಾರದು. ಸಾಧ್ಯವಾದಷ್ಟು ಅವರು ಎಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೋ ಅಷ್ಟಕ್ಕೆ ಮಾತ್ರ ನೀವು ಉತ್ತರವನ್ನು ನೀಡಿ ನಿಮ್ಮನ್ನು ನೀವು ಒಬ್ಬ ಕ್ಯೂರಿಯಸ್ ಆದ ವ್ಯಕ್ತಿ ಅಂತ ಅವರು ತಿಳಿದುಕೊಳ್ಳುವಂತೆ ಮಾಡಬೇಕು. ಫ್ರೆಂಡ್ಸ್, ಮೇಲೆ ಹೇಳಿದ ಈ ಪಾಯಿಂಟ್ಸ್ ಗಳನ್ನು ತಪ್ಪದೇ ಪಾಲಿಸಿದರೆ ನೀವು ಒಂದು ಇಂಟರ್ವ್ಯೂ ನಲ್ಲಿ ಸಕ್ಸಸ್ಫುಲ್ ಆಗಲು ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.